ಒಂದು ದಿನ ನಿಂಬು ಎಂಬ ಕಳ್ಳ ಆಭರಣ ಅಂಗಡಿಯಿಂದ ಕದ್ದು ಓಡಿ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನ ಚೀಲದಿಂದ ಒಂದು ಅಮೂಲ್ಯವಾದ ವಜ್ರ ಬಿದ್ದಿತು. ಅವನು ಅದನ್ನು ಎತ್ತಿಕೊಳ್ಳುವ ಮೊದಲೇ ಒಂದು ಕೊಕೋಳಿ ಅದನ್ನು ಬೇಗನೆ ನುಂಗಿತು. ಹೇ ಹೇ ನಿಲ್ಲು, ನನ್ನ ವಜ್ರ ನಿಲ್ಲು! ಜೋರಾಗಿ ಕೂಗುತ್ತಾ ನೀಮೋ ಕೋಳಿಯ ಹಿಂದೆ ಓಡಿತು. ಕೋಳಿ ಓಣಿಯ ಮೂಲಕ ವೇಗವಾಗಿ ಓಡಲು ಪ್ರಾರಂಭಿಸಿತು ಮತ್ತು ನೀಮೋ ತನ್ನ ಎಲ್ಲಾ ಶಕ್ತಿಯಿಂದ ಅದನ್ನು ಬೆನ್ನಟ್ಟಿತು. ಕೋಳಿ ಒಂದು ಉಯ್ಯಾಲೆಯ ಮೇಲೆ ಹಾರಿತು ಮತ್ತು ನೀಮೋ ಉಯ್ಯಾಲೆಯ ಸುತ್ತಲೂ ಓಡಲು ಪ್ರಾರಂಭಿಸಿತು. ಅವನು ಸುಸ್ತಾಗಿ ನಿಂತಾಗ ಆ ಉಯ್ಯಾಲೆ ಕೋಳಿಯನ್ನು ಅವನ ಹತ್ತಿರಕ್ಕೆ ತಂದಿತು ಮತ್ತು ನೀಮೋ ಬೇಗನೆ ಅದನ್ನು ಹಿಡಿದನು. ಕೋಳಿ ರಾಣಿ, ನಿನ್ನನ್ನು ಹಿಡಿದೆ. ಈಗ ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ. ಕೋಳಿ ಇದ್ದಕ್ಕಿದ್ದಂತೆ ನಿಮ್ಮೋನ ಮುಖದ ಮೇಲೆ ಬಲವಾಗಿ ಪ್ಯಾಕ್ ಮಾಡಿತು. ಅವನು ನೋವಿನಿಂದ ಕಿರುಚಿದನು ಮತ್ತು ಕೋಳಿ ಅವನ ಕೈಗಳಿಂದ ತಪ್ಪಿಸಿಕೊಂಡಿತು. ಓ ಓ ಓ ಪ್ಯಾಕ್ ಆದ ನಂತರ ನಿಮ್ಮ ಮುಖದಲ್ಲಿ ತಮಾಷೆಯ ನಕಲಿ ಮೀಸೆ ಕಾಣಿಸಿಕೊಂಡಿತು. ಆದರೂ ಅವನು ಕೋಳಿಯ ಹಿಂದೆ ಓಡಿದನು. ಕೋಳಿ ಆಟೋರಿಯ ಮೇಲೆ ಹಾರಿತು ಮತ್ತು ಆಟೋ ಇದ್ದಕ್ಕಿದ್ದಂತೆ ತನ್ನಷ್ಟಕ್ಕೆ ತಾನೇ ಚಲಿಸಲು ಪ್ರಾರಂಭಿಸಿತು. ಆಟೋ ಹೇಗೆ ಸ್ಟಾರ್ಟ್ ಆಯ್ತು? ಈಗ ನಾನೇನ್ ಮಾಡ್ಬೇಕು? ಓ, ಸೈಕಲ್! ನೆಮೋ ಬೇಗನೆ ಹತ್ತಿರದ ಸೈಕಲ್ ಹತ್ತಿ ಆಟೋವನ್ನು ಬೆನ್ನಟ್ಟಿದನು. ಅವನು ವೇಗವಾಗಿ ಓಡಿ ಅದನ್ನು ಹಿಡಿದನು. ಅಷ್ಟರಲ್ಲಿ ಆಟೋದಲ್ಲಿ ಕುಳಿತಿದ್ದ ನಾಯಿಯೊಂದು ಅವನ ಕೈಯನ್ನು ಬಲವಾಗಿ ಕಚ್ಚಿತು. ನೋವಿನಿಂದ ಅಳುತ್ತಾ ನಿಮ್ಮೋ ಹೇಗೋ ತನ್ನ ಕೈಯನ್ನು ಹಿಂದಕ್ಕೆ ಎಳೆದ. ಆಟೋ ಒಂದು ಕೋಳಿ ಅಂಗಡಿಯ ಮುಂದೆ ನಿಂತಿತು. ನಿಮ್ಮೋ ಕೂಡ ತನ್ನ ಸೈಕಲ್ನಲ್ಲಿ ಅಲ್ಲಿಗೆ ತಲುಪಿದನು. ಕೋಳಿಯನ್ನು ನೋಡಿದ ಅಂಗಡಿಯ ಮಾಲೀಕರು, ನನ್ನ ಕೋಳಿ ರಾಣಿ, ನೀನು ಎಲ್ಲಿದ್ದೀಯಾ? ಬೆಳಿಗ್ಗೆಯಿಂದ ನಾನು ನಿನ್ನನ್ನು ಹುಡುಕುತ್ತಿದ್ದೇನೆ. ಹೀಗೆ ಹೇಳುತ್ತಾ ಅವನು ಕೋಳಿಯನ್ನು ಹಿಡಿದು ತನ್ನ ಅಂಗಡಿ ಕೋಣೆಯೊಳಗೆ ಬೀಗ ಹಾಕಿಕೊಂಡನು. ನಿಮ್ಮೋ ಸದ್ದಿಲ್ಲದೆ ಕಿಟಕಿಯ ಬಳಿ ಹೋಗಿ ಒಳಗೆ ನೋಡಿದನು. ಅಲ್ಲಿ ಬಹಳಷ್ಟು ಕೋಳಿಗಳಿದ್ದವು. ಅಯ್ಯೋ ದೇವರೇ, ಯಾವ ಕೋಳಿ ವಜ್ರವನ್ನು ನುಂಗಿದೆ ಎಂದು ನಾನು ಹೇಗೆ ಕಂಡುಹಿಡಿಯುವುದು? ನೀಮು ತುಂಬಾ ಚಿಂತಿತನಾದನು. ಸ್ವಲ್ಪ ಸಮಯದ ನಂತರ ಮಾಲೀಕರು ಅಂಗಡಿ ಕೋಣೆಗೆ ಬೀಗ ಹಾಕಿ ಹೊರಟು ಹೋದರು. ಮರುದಿನ ನೀಮು ಅಂಗಡಿ ತೆರೆಯಲು ಕಾಯುತ್ತಿದ್ದನು. ಕೊನೆಗೆ ಮಾಲೀಕರು ಸಂಜೆ ಅಂಗಡಿಯನ್ನು ತೆರೆದರು ಮತ್ತು ನೀಮು ಕೋಪದಿಂದ ಅಲ್ಲಿಗೆ ಧಾವಿಸಿದನು. ಹೇ, ಬೆಳಗ್ಗೆಯಿಂದ ಅಂಗಡಿ ಯಾಕೆ ತೆರೆಯಲಿಲ್ಲ? ಇದು ನನ್ನ ಅರೆಕಾಲಿಕ ವ್ಯವಹಾರ. ನಾನು ಕಚೇರಿ ಮುಗಿದ ನಂತರ ಸಂಜೆ 1 ಗಂಟೆ ಮಾತ್ರ ಇದನ್ನು ತೆರೆಯುತ್ತೇನೆ ಮತ್ತು ನನ್ನಿಂದ ಸಾಧ್ಯವಾದಷ್ಟು ಕೋಳಿಗಳನ್ನು ಮಾರಾಟ ಮಾಡುತ್ತೇನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕೋಳಿ ಖರೀದಿಸಲು ಬಂದ. ದಯವಿಟ್ಟು ನನಗೆ ಒಳ್ಳೆಯ ಕೋಳಿಯನ್ನು ಕೊಡಿ. ಖಂಡಿತ, ದಯವಿಟ್ಟು 5 ನಿಮಿಷ ಕಾಯಿರಿ. ಮಾಲೀಕರು ಕೋಳಿಯನ್ನು ಹಿಡಿದಾಗ ನಿಮ್ಮೋಗೆ ಒಂದು ಉಪಾಯ ಹೊಳೆಯಿತು. ಈ ಕೋಳಿ ನನ್ನ ವಜ್ರದ ಜೊತೆಗಿದ್ದರೇನು? ಹೀಗೆ ಯೋಚಿಸುತ್ತಾ ನಿಮ್ಮೋ ಆ ಕೋಳಿಯನ್ನು ಕೊಂಡುಕೊಂಡ. ಒಂದೊಂದಾಗಿ ಎಲ್ಲಾ ಕೋಳಿಗಳನ್ನು ಖರೀದಿಸಿ ಕತ್ತರಿಸಿ ತೆಗೆದ. ಆದರೆ ಅವನಿಗೆ ಇನ್ನೂ ವಜ್ರ ಸಿಗಲಿಲ್ಲ. ಓಹ್ ಇಲ್ಲ, ನಾನೀಗ ಏನ್ ಮಾಡ್ಬೇಕು? ನೋಡಿ, ಈ ಕೋಳಿಗಳು ಒಳ್ಳೆಯದಲ್ಲ. ನಾನು ನಾಳೆ ಮತ್ತೆ ಬಂದು ಇನ್ನಷ್ಟು ಖರೀದಿಸುತ್ತೇನೆ. ನಿಮ್ಮೋಸ್ನ ವಿಚಿತ್ರ ವರ್ತನೆ ನೋಡಿ ಅಂಗಡಿ ಮಾಲೀಕರು ಗೊಂದಲಕ್ಕೊಳಗಾದರು. ಎಂತಹ ವಿಚಿತ್ರ ಮನುಷ್ಯ! ಅವನು ದೊಡ್ಡ ಹುಚ್ಚನಂತೆ ಕಾಣುತ್ತಾನೆ. ಪ್ರತಿದಿನ ನಿಂಬು ಅಂಗಡಿಗೆ ಬರುತ್ತಿದ್ದನು. ಇತರರು ಕೋಳಿಗಳನ್ನು ಖರೀದಿಸಲು ಬಿಡುತ್ತಿರಲಿಲ್ಲ ಮತ್ತು ವಜ್ರವನ್ನು ಹುಡುಕಲು ಅವುಗಳನ್ನು ಕತ್ತರಿಸಿ ತೆರೆಯುತ್ತಿದ್ದನು. ಇವತ್ತು ಸ್ವಲ್ಪ ತಡ ಆಯಿತು. ನೀನು ಕೋಳಿ ಮಾರಲಿಲ್ಲ ಅಲ್ವಾ? ನಾನು ಕೋಳಿಗಳನ್ನು ಮಾರಲಿಲ್ಲ, ಆದರೆ ಒಬ್ಬ ಸಂಭಾವಿತ ವ್ಯಕ್ತಿ ಬಿರಿಯಾನಿ ಮಾಡ್ತಿದ್ರು. ಹಾಗಾಗಿ ನಾನು ಅವನಿಗೆ ಉಚಿತವಾಗಿ ಕೊಟ್ಟೆ. ನಿಮ್ಮು ಉಳಿದ 4 ಕೋಳಿಗಳನ್ನು ಬೇಗನೆ ಕತ್ತರಿಸಿ ತೆರೆದನು. ಆದರೆ ಇನ್ನೂ ಏನೂ ಸಿಗಲಿಲ್ಲ. ಅಂದರೆ ಆ ಸಂಭಾವಿತ ವ್ಯಕ್ತಿ ತೆಗೆದುಕೊಂಡ ಕೋಳಿ ವಜ್ರವನ್ನು ನುಂಗಿರಬೇಕು. ಆ ಸಜ್ಜನರ ಮನೆಯಲ್ಲಿ ಅವರ ಪತ್ನಿ ಆ ಕೋಳಿಯೊಂದಿಗೆ ಬಿರಿಯಾನಿ ಬೇಯಿಸಿದಳು. ಅಷ್ಟರಲ್ಲಿ ನೆಮೋ ನಕಲಿ ಗಡ್ಡ ಮತ್ತು ಮೀಸೆಯೊಂದಿಗೆ ವೇಷ ಧರಿಸಿ ಅಲ್ಲಿಗೆ ಬಂದಳು. ನೀವು ಯಾರು? ನಾನು ಸಿಐಡಿ ಅಧಿಕಾರಿ ಶಿವಾಜಿ ಸತಂ. ನಾನು ಒಂದು ಪ್ರಕರಣದ ಸಂಬಂಧ ಇಲ್ಲಿಗೆ ಬಂದಿದ್ದೇನೆ. ಓ, ವಜ್ರ ಕಳ್ಳತನ ಪ್ರಕರಣ. ಅದು ಆ ಕಳ್ಳ ನೀಮೋನೇ ಇರಬೇಕು. ನಾನು ಅವನನ್ನು ಹಿಡಿದರೆ ಅವನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುತ್ತಾನೆ. ಇದನ್ನು ಕೇಳಿ ನಿಮ್ಮೋ ಆತಂಕಗೊಂಡು ಹೀಗೆ ಹೇಳಿದನು. ಸರಿ ಸರಿ, ನನಗೆ ತುಂಬಾ ಹಸಿವಾಗಿದೆ. ಬಿರಿಯಾನಿ ಇದ್ರೆ ದಯವಿಟ್ಟು ನನಗೆ ಬಡಿಸಿ. ನಾವು ಬಿರಿಯಾನಿ ಮಾಡಿದೆವು ಅಂತ ನಿನಗೆ ಹೇಗೆ ಗೊತ್ತು? ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ನಿನಗೆ ಬಿರಿಯಾನಿ ತುಂಬಾ ಇಷ್ಟ ಅಲ್ವಾ? ಅವರಿಬ್ಬರು ಊಟದ ಮೇಜಿನ ಬಳಿ ಕುಳಿತರು.
ಜೆಂಟಲ್ಮನ್ ಅವರ ಪತ್ನಿ ಬಿರಿಯಾನಿ ತಂದರು. ನಿಮ್ಮೋ ಅದನ್ನು ಕುತೂಹಲದಿಂದ ನೋಡುತ್ತಿದ್ದರು. ಅವರು ಅವನಿಗೆ ಊಟ ಬಡಿಸಿದರು ಮತ್ತು ನಿಮ್ಮೋ ತಕ್ಷಣ ತನ್ನ ತಟ್ಟೆಯಲ್ಲಿ ವಜ್ರವನ್ನು ಹುಡುಕಲು ಪ್ರಾರಂಭಿಸಿದರು. ಸರ್, ನೀವು ತಿನ್ನುವ ಬದಲು ಏಕೆ ಹುಡುಕುತ್ತಿದ್ದೀರಿ? ಓ, ಏನೂ ಇಲ್ಲ. ಅಕ್ಕಿಯಲ್ಲಿ ಕಲ್ಲುಗಳಿವೆಯೇ ಎಂದು ನಾನು ಪರಿಶೀಲಿಸುತ್ತಿದ್ದೇನೆ. ನಿಮ್ಮೋ ಸಂಭಾವಿತ ವ್ಯಕ್ತಿಯ ತಟ್ಟೆಯನ್ನು ಕಸಿದುಕೊಂಡು ಅದನ್ನು ಪರಿಶೀಲಿಸಿದನು. ನಂತರ ಅವನು ಬಡಿಸುವ ಬಟ್ಟಲಿನ ಒಳಗೂ ಹುಡುಕಲು ಪ್ರಾರಂಭಿಸಿದನು. ಸಂಭಾವಿತ ವ್ಯಕ್ತಿಯ ಹೆಂಡತಿ ಹೇಳಿದಳು, ಓಹ್, ನಾನು ನಿಮಗೆ ಹೇಳಲು ಮರೆತಿದ್ದೆ. ನಾನು ಕೋಳಿಯನ್ನು ಕತ್ತರಿಸಿದಾಗ ಅದರೊಳಗೆ ಈ ಹೊಳೆಯುವ ಕಲ್ಲು ಸಿಕ್ಕಿತು. ವಜ್ರವನ್ನು ನೋಡಿ ನಿಮ್ಮು ತುಂಬಾ ಸಂತೋಷಪಟ್ಟನು. ಈಗ ಜೆಂಟಲ್ಮೆನ್ ಮತ್ತು ಅವನ ಹೆಂಡತಿ ನಿಂಬೋನನ್ನು ಅನುಮಾನದಿಂದ ನೋಡಿದರು. ಸಂಭಾವಿತ ವ್ಯಕ್ತಿ ತಕ್ಷಣವೇ ತನ್ನ ನಕಲಿ ಗಡ್ಡ ಮತ್ತು ಮೀಸೆಯನ್ನು ಬಿಚ್ಚಿಟ್ಟನು. ಹಾಗಾದ್ರೆ ಕಳ್ಳನೇ, ಕೋಳಿ ನಿನ್ನ ಕದ್ದ ವಜ್ರವನ್ನು ನುಂಗಿತು ಮತ್ತು ಅದನ್ನು ಮರಳಿ ಪಡೆಯಲು ನೀನು ಇಲ್ಲಿಗೆ ಬಂದೆ. ಆದರೆ ಇದೇ ಕೋಳಿ ನಿನ್ನನ್ನು ಹಿಡಿಯುವಂತೆ ಮಾಡಿತು. ಈಗ ಜೈಲಿಗೆ ಹೋಗಲು ಸಿದ್ಧನಾಗು. ಜೆಂಟಲ್ಮ್ಯಾನ್ ವ್ಯಕ್ತಿಯು ನಿಂಬುನನ್ನು ಹಿಡಿದು ಜೈಲಿಗೆ ಕಳುಹಿಸಿದನು. ಸ್ನೇಹಿತರೆ, ದುರಾಸೆಯ ನಿಂಬು ಹೇಗೆ ಪಾಠ ಕಲಿತನೆಂದ್ರೂ ನೀವು ನೋಡಿದ್ದೀರಿ. ಸತ್ಯವು ಯಾವಾಗಲೂ ಒಂದು ದಿನ ಹೊರಬರುತ್ತದೆ. ಆದ್ದರಿಂದ ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆಯುವುದು ಯಾವಾಗಲೂ ಉತ್ತಮ.